SIT ಅವರು ಪ್ರಾಥಮಿಕ ವರದಿಯನ್ನು ಸಲ್ಲಿಸಿದರೆ ಅದರಲ್ಲಿ ಮಾಜಿ ಶಾಸಕರಂತ ತಮ್ಮ ತಂದೆಯವರು ಸುಭಾಷ್ ಗುತ್ತೇದಾರ್ ಮತ್ತು ತಮ್ಮ ಹೆಸರು ಕೂಡ ಉಲ್ಲೇಖನ ಮಾಡಿದ್ದಾರೆ. ಇದರಲ್ಲಿ ಇವರು ಓಟ್ ಚೋರಿ ಇದರಲ್ಲಿ ಪ್ರಯತ್ನ ಮಾಡಿದ್ರು, ಹಾಗಾಗಿ ಅದು ಪ್ರಾಥಮಿಕವಾಗಿ ಇದು ದೃಢವಾಗಿದೆ ಅಂತೇಳಿ ಅವರು ವರದಿಯನ್ನು ಕೊಟ್ಟಿದ್ದಾರೆ. ಸರ್, ಇದು 2023ರಲ್ಲಿ ಆದಂಥ ಪ್ರಕರಣ. ಆಮೇಲೆ 2023 ಚುನಾವಣೆಯಲ್ಲಿ BR ಪಾಟೀಲ್ ಅವರು ಗೆದ್ದಿದ್ದಾರೆ. ಅವ್ರು ಗೆದ್ದ ಮೇಲೆ ಸರ್ಕಾರ ಅವ್ರದ್ದಾಯಿತು, ಅವರು CIDಗೆ ಪ್ರಕರಣ ವಹಿಸ್ಕೊಟ್ರು. ಇಲ್ಲಿವರೆಗೂ 2 ವರ್ಷ ಆದರೂ ಕೂಡ ಏನು ಪ್ರಗತಿ ಆಗಿರಲಿಲ್ಲ ಈ ಪ್ರಕರಣದಲ್ಲಿ. ಯಾವಾಗ ರಾಹುಲ್ ಗಾಂಧಿ ನ್ಯಾಷನಲ್ ಲೆವೆಲಲ್ಲಿ ವೋಟ್ ಚೋರಿ ಅಂತಂದು ಒಂದು ನೆರೇಟಿವ್ ಸೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಿಹಾರ್ ಎಲೆಕ್ಷನ್ ಸಂದರ್ಭದಲ್ಲಿ, ಅವಾಗ ಇವರು BR ಪಾಟೀಲ್ ಇದನ್ನು ಅವಕಾಶವನ್ನು ಬಳಸ್ಕೋಬೇಕು ಅಂತಂದು ಹೋಗಿ ರಾಹುಲ್ ಗಾಂಧಿ ಅವರಿಗೆ ಈ ವಿಷಯ ಕೊಟ್ಟು ನೀವು ಇದನ್ನು ಪ್ರೆಸ್ ಮೀಟ್ ಮಾಡ್ರಿ ಅಂತ ಹೇಳಿ ಅವ್ರ ಕಡೆಯಿಂದ ಮಾಡಿಸ್ತಾರೆ ಬಿಹಾರ್ ಎಲೆಕ್ಷನ್ದಲ್ಲಿ ಲಾಭ ಪಡ್ಕೊಳ್ಳೋಕ್ಕೆ. ಆಮೇಲೆ ಅದೇ ಟೈಮಲ್ಲಿ SIT ರಚನೆ ಮಾಡ್ತಾರೆ. SIT ರಚನೆ ಮಾಡಿ ನಮ್ಮ ಮನೆ ಮೇಲೆ ಸರ್ಚ್ ಮಾಡಿಸ್ತಾರೆ. ಅಂದರೆ ಅಲ್ಲಿ ಬಿಹಾರ ಮತ್ತು ಬೇರೆ ರಾಜ್ಯಗಳ ಏನು ಚುನಾವಣೆ ಇದ್ದು ಅಲ್ಲಿ ಒಂದು ಪ್ರಚಾರ ಆಗಬೇಕು, BJP ಮನೆ ಮೇಲೆ ತನಿಖೆ ನಡೀತಾ ಇದೆ ಅಂತ. ಮತ್ತು ಈಗ ಏನು ನಾಳೆ ವೋಟ್ ಚೋರಿ ಸಮಾವೇಶ ಮಾಡ್ಲತ್ತಾರೆ ಡೆಲ್ಲಿದಾಗ. ಸೊ ಆ ಸಮಾವೇಶದಲ್ಲಿ ಇವರು ಹೇಳ್ಕೊಳ್ಳಕ್ಕೆ ಒಂದು BJP ನಾಯಕರ ಹೆಸರು ಚಾರ್ಜ್ ಶೀಟಲ್ಲಿ ಬಂದಿದೆ ವೋಟ್ ಚೋರಿಯಲ್ಲಿ ಅಂತಂದು ಹೇಳೋ ಸಲುವಾಗಿ ತರಾತುರಿಯಲ್ಲಿ ಒಂದು ಪ್ರಿಲಿಮಿನರಿ ಚಾರ್ಜ್ ಶೀಟ್ ಇವತ್ತು ಸಬ್ಮಿಟ್ ಮಾಡಿದ್ದಾರೆ ಅಂತಂದು. ಇದು ಒಂದು ಅವರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ, ಯಾಕಂದ್ರೆ ಅವ್ರ ಸರ್ಕಾರ ಇದೆ ಮತ್ತು ಇದು ನೆರೇಟಿವ್ ಅವ್ರದ್ದು ಏನಿದೆ ವೋಟ್ ಚೋರಿ ನೆರೇಟಿವ್ ಅದಕ್ಕೆ ಸೂಟ್ ಆಗೋ ನಿಟ್ಟಿನಲ್ಲಿ ನಮ್ಮ ತಂದೆಯವ್ರ ಹೆಸರು ನನ್ನ ಹೆಸರು ಇದರಲ್ಲಿ ಹಾಕಿದ್ದಾರೆ. ನಮಗೆ ಇದಕ್ಕೆ ಏನೂ ಸಂಬಂಧ ಇಲ್ಲ, ನಾವು ಇದರಲ್ಲಿ ಏನೂ ಭಾಗವಹಿಸಿಲ್ಲ. ಅದಕ್ಕೆ ಅವರು ತಮಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಈ ಹೆಸರು ಹಾಕಿದ್ದಾರೆ. ನಾವು ನ್ಯಾಯಾಲಯದಲ್ಲಿ ಮುಕ್ತವಾಗಿ ಬರ್ತೀವಿ, ಇದ್ರ ಬಗ್ಗೆ ಕಾನೂನು ಹೋರಾಟ ಮಾಡ್ತೀವಿ ಅಂತ ನನ್ನ ಮುಖಾಂತರ